ನಮಸ್ಕಾರ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಎಂದಿರಂತೆ ಸುದ್ದಿಯ ಮೇಲೆ ಒಂದು ಕ್ಷಕಿರಣವನ್ನು ಬೀರೋದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಇವತ್ತಿನ ಪ್ರಮುಖ ಸುದ್ದಿಗಳು ಯಾವುವು, ಸುದ್ದಿಯ ಹಿಂದಿನ ಸುದ್ದಿ ಏನಿದೆ ಎಲ್ಲವನ್ನು ಕೂಡ ನಾನು ವಿಶ್ಲೇಷಿಸೋದಕ್ಕೆ ಇಲ್ಲಿ ಅಂತ ಮಾಡ್ತೀನಿ. ಇವತ್ತಿನ ಬಹುತೇಕ ಪತ್ರಿಕೆಗಳಲ್ಲಿ ಪ್ರಮುಖವಾದ ಸುದ್ದಿಗಳು ಹೀಗಿವೆ. ಕೋವಿಡ್ ತಡೆ ಮಾರ್ಗಸೂಚಿ ಪಾಲನೆ ಕಡ್ಡಾಯ, ಇಂದು ಆದೇಶ ಸಾಧ್ಯತೆ. ಕ್ಲಬ್, ಪಬ್, ಬಾರ್ ನಾಳೆ ಶುರು. 28 ದಿನಗಳಲ್ಲಿ ಪ್ರಕರಣ ದುಪ್ಪಟ್ಟು. ವ್ಯಸನಿಗಳಿಗೆ ಶಿಕ್ಷೆ, ಕಾಯ್ದೆ ಬಿಗಿಗೆ ತಜ್ಞರ ಜೊತೆ ಚರ್ಚೆ. ಬೊಂಬಾಯಿ. ಭ್ರಷ್ಟ ನೌಕರರಿಗೆ ಅವಧಿ ಪೂರ್ವ ನಿವೃತ್ತಿ. ಹೀಗೆ ಹಲವಾರು ಪ್ರಮುಖ ಸುದ್ದಿಗಳಿವೆ. ಬಹಳ ಮುಖ್ಯವಾದ ಇವತ್ತಿನ ಸುದ್ದಿ ಅಂತ ನನಗನಿಸೋದು ಕ್ಲಬ್, ಪಬ್, ಬಾರ್ ನಾಳೆ ಶುರು. ದೇವರ ಆಟ ಬಲ್ಲವರಾರು ಅಂತ ಒಂದು ಸಿನಿಮಾ ಹಾಡಿತ್ತು. ಅದನ್ನು ಈ ದೇಶ ಕಂಡ, ಅದು ಯಾವ ರೀತಿ ವಿತ್ತ ಸಚಿವರೋ ಗೊತ್ತಿಲ್ಲ, ನಿರ್ಮಲಾ ಸೀತಾರಾಮನ್ ದೇವರ ಆಟ ಅಂತ ಹೇಳ್ಬಿಟ್ಟಿದ್ದಾರೆ. ಕೊರೋನಾ ದೇವರ ಆಟ. ಆದ್ದರಿಂದ ಕ್ಲಬ್, ಪಬ್, ಬಾರ್ ನಾಳೆ ಶುರುವಾಗುತ್ತೆ. ಇದು ದೇವರ ಆಟ. ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಹುಲು ಮಾನವರು. ಸೊ ಈ ಸುದ್ದಿ ಏನು ಹೇಳುತ್ತೆ, ಕೇಂದ್ರ ಸರ್ಕಾರ 4ನೇ ಹಂತದ ಲಾಕ್ಡೌನ್ ತೆರವು ಮಾರ್ಗಸೂಚಿ ಪ್ರಕಟಿಸಿದ ಬೆನ್ನಲ್ಲೇ ರಾಜ್ಯದಲ್ಲಿ 5 ತಿಂಗಳಲ್ಲಿ ಮುಚ್ಚಿದ್ದ ಕ್ಲಬ್, ಪಬ್, ಬಾರ್, ರೆಸ್ಟೋರೆಂಟ್ಗಳು ಸೆಪ್ಟೆಂಬರ್ 1ರಿಂದ ಕಾರ್ಯ ಆರಂಭಿಸಲಿವೆ. ಈ ಸಂಬಂಧ ರಾಜ್ಯ ಸರ್ಕಾರ ಸೋಮವಾರ ಆದೇಶ ಹೊರಡಿಸಲಿದೆ. ನಾನು ಹೇಳಿದೆ ದೇವರ ಆಟ, ನಾನು ಹೇಳಿದ್ದಲ್ಲ, ಅದು ನಿರ್ಮಲಾ ಸೀತಾರಾಮನ್. ಸೊ ಇಂತಹ ವಿತ್ತ ಸಚಿವರನ್ನ ಈ ದೇಶ ನೋಡಿದ್ದು ಮೊದಲನೇ ಬಾರಿ. ನಾನು ಯೋಚನೆ ಮಾಡ್ತಾ ಇದ್ದೆ, 92ರಲ್ಲಿ ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿದು ಹೋಗಿತ್ತಲ್ಲ, ಆ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ದೇವರ ಆಟ ಅಂತ ಕೂತಿದ್ರೆ ಏನಾಗ್ತಿತ್ತು. ಅದೇ ರೀತಿ ಸ್ವಾತಂತ್ರ್ಯಕ್ಕಾಗಿ ದೇಶದ ಜನ ಗಾಂಧಿ ನೇತೃತ್ವದಲ್ಲಿ ಹೋರಾಟ ಮಾಡಿದ್ರಲ್ಲ, ಆಗಲೂ ಬ್ರಿಟಿಷರಿದ್ದು ದೇವರ ಆಟ ಅಂತ ಸುಮ್ಮನಿದ್ರೆ ಏನಾಗ್ತಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ದೇಶ ದಿವಾಳಿಯ ಅಂಚಿನಲ್ಲಿತ್ತು, ಇಲ್ಲಿ ಏನೂ ಇರಲಿಲ್ಲ. ಆಗ ವೈಜ್ಞಾನಿಕ ಮನೋಭಾವನೆಯನ್ನು ತುಂಬಿದಂಥವರು ನೆಹರು. ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅನ್ನುವ ರೀತಿಯಲ್ಲಿ ಮಾತನಾಡ್ತಾ ಈ ರಾಷ್ಟ್ರವನ್ನು ಉದ್ಯಮಿಗಳ ರಾಷ್ಟ್ರವನ್ನಾಗ ಮಾಡ್ತಾ ಹಸಿರು ಕ್ರಾಂತಿಯನ್ನು ಮಾಡಿದವರು ಜವಾಹರ್ಲಾಲ್ ನೆಹರು ಅವರು ಸಹ ಇದೆಲ್ಲ ದೇವರಾಟ ಅಂತ ಸುಮ್ಮನೆ ಕೂತಿದ್ರೆ ಏನಾಗ್ತಿತ್ತು ಅಲ್ವಾ, ಯೋಚನೆ ಮಾಡಿ. ಆದರೆ ಈಗ ದೇವರ ಆಟದ ಕಾಲ ಬಂದಿದೆ. ಆದ್ದರಿಂದ ಇಂತಹ ಕೆಟ್ಟ ಅರ್ಥ ಸಚಿವರನ್ನು ಈ ದೇಶ ಯಾವತ್ತೂ ಕಂಡಿರಲಿಲ್ಲ. ಅವರಿಗೆಲ್ಲವನ್ನು ದೇವರ ಆಟ ಅಂತ ಹೇಳ್ಬಿಡ್ತಾರೆ. ನನಗೆ ನೆನಪಾಗೋದೇನು ಗೊತ್ತಾ, ಸಾಧಾರಣ ಯಾರಿಗಾರು ಸೀರಿಯಸ್ ಆಗಿದೆ ಅಂದ್ಕೊಳ್ರಿ, ಅವ್ರು ತಗೊಂಡು ಆಸ್ಪತ್ರೆಗೆ ಸೇರ್ತಿರ್ತಾರಲ್ವ, ಡಾಕ್ಟ್ರ್ ಟ್ರೈ ಮಾಡ್ತಾರೆ, ಅವರಿಗೊಂದು ಮಿತಿ ಇದೆ, ಎಲ್ಲ ಮುಗಿದ ಮೇಲೆ ಹೇಳ್ತಾರೆ ಇನ್ನೇನು ಆ ಪೇಷಂಟ್ ಶಿವನ ಪಾದ ಸೇರ್ತಾನೆ ಮುಗೀತು ಅನ್ನೋ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ಬಿಡ್ತಾರೆ, ನನ್ನ ಕೈಲಿ ಏನಿಲ್ಲ ಕಣ್ರಿ, ಇನ್ನೇನಿದ್ರು ದೇವ್ರ ಕೈ, ದೇವ್ರ ಪೂಜೆ ಮಾಡಿ ಅಂದರೆ ಹೋದ ಪೇಷಂಟು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಸೊ ಈಗ ನಿರ್ಮಲಾ ಸೀತಾರಾಮನ್ ಅವರು ದೇವರ ಆಟ ಅಂತ ಹೇಳಿದ್ದು ಕೂಡ ಇಂಥ ನಿಸ್ಸಹಾಯಕ ಮನಸ್ಥಿತಿಯ ಪ್ರತೀಕನೇ ಆಗಿದೆ. ನಮ್ಮ ಕೈಲಿ ಏನೂ ಆಗಲ್ಲ, ಇನ್ನು ದೇವರಿದ್ದಾನೆ, ನೀವಿದ್ದೀರಿ ಅಂತ. ಅದೇ ಮಾತನ್ನು ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಗಳಿಗೆ ಕೂಡ ಹೇಳಿದರು. GST ಪಾಲು ಕೊಡೋಕ್ಕಾಗಲ್ಲ, ದೇವರಾಟ. ಸೊ ಈಗ ಇದು ದೇವರಾಟ. ಕಬ್ಬು, ಪಬ್ಬು, ಬಾರು ನಾಳೆ ಶುರುವಾಗುತ್ತೆ. ಓಕೆ, ಅದಕ್ಕೆ ಮಾರ್ಗಸೂಚಿ ಅಬಕಾರಿ ಇಲಾಖೆ ಈ ನಿರ್ಧಾರಕ್ಕೆ ಮುಖ್ಯಮಂತ್ರಿ ಒಪ್ಪಿಗೆ ನೀಡಿದ್ದಾರೆ ಅಂತಲೂ ಕೂಡ ಅಬಕಾರಿ ಸಚಿವ H. ನಾಗೇಶ್ ಹೇಳಿದ್ದಾರೆ. ಮದ್ಯ ಪೂರೈಸುವ ವೇಳೆ ಕಡ್ಡಾಯವಾಗಿ ಪಾಲಿಸಬೇಕಾದ ಮಾರ್ಗಸೂಚಿಗಳನ್ನ ಪ್ರಕಟಿಸ್ತಾರಂತೆ. ಈ ಮಾರ್ಗಸೂಚಿಗಳು ಮದ್ಯ ಪೂರೈಸುವಾಗ ನೀವು ಪಾಲನೆ ಮಾಡ್ತೀರಿ, ಕುಡಿದಾದಾಗ ಸಾಧಾರಣ 1 ಪೆಗ್ 2 ಪೆಗ್ 3 ಪೆಗ್ ಬೀಳೋ ಹೊತ್ತಿಗೆ ಯಾವ ಮಾರ್ಗದರ್ಶಿ ಸೂತ್ರಗಳು ಅನುಷ್ಠಾನಕ್ಕೆ ಬರಲ್ಲ. ಕುಡಿದಾಗ ಮನುಷ್ಯ ಹೆಚ್ಚು ಮುಕ್ತನಾಗ್ತಾನೆ, ಎಲ್ಲ ನಿಯಂತ್ರಣಗಳಿಂದ ಹೊರಗೆ ಬರೋದಕ್ಕೆ ಟ್ರೈ ಮಾಡ್ತಾನೆ, ಯಾಕಂದರೆ ಅವನ ಮನಸ್ಸಿನ ಮೇಲೆ ನಿಯಂತ್ರಣ ಇರಲ್ಲ. ಸೊ ಇಂಥ ಸ್ಥಿತಿಯಲ್ಲಿ ಕುಡಿದ ಮೇಲೆ ಅವರನ್ನು ಹೇಗೆ ನಿಯಂತ್ರಣದಲ್ಲಿ ಇಡ್ತೀರಿ? ಕುಡಿದ ಮೇಲೆ ನೀವು ದೈಹಿಕವಾದ ಇದನ್ನಾಗಲಿ ಸಾಮಾಜಿಕವಾದ ಒಂದು ದೂರವನ್ನಾಗಲಿ ಕಾಯ್ದುಕೊಳ್ಳೋಕ್ಕೆ ಸಾಧ್ಯನಾ? ಐ ಡೋಂಟ್ ಥಿಂಕ್ ಸೊ. ಯಾಕೆಂದರೆ ಕುಡಿದಾಗಲೇ ಡ್ಯಾನ್ಸ್ ಮಾಡೋದು, ಮತ್ತೆ ಎರ್ದಾಗಲೇ ಅಪ್ಕೊಳ್ಳೋದು, ಮತ್ತೆ ಎರ್ದಾಗ ಕುಣಿದಾರ. ಆದ್ದರಿಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಸಂಪೂರ್ಣವಾಗಿ ನಾಶ ಆಗುತ್ತೆ, ಅದಕ್ಕೆ ಅನುಮಾನ ಬೇಡ. ಬಾರ್ನಲ್ಲಿ ಸ್ನೇಹಿತರು ಸೇರಿದ್ರೆ ಜಗಳಗಳಾಗ್ತವೆ, ಪ್ರೀತಿಗಳಾಗ್ತವೆ. ಆದ್ದರಿಂದ ಸೋಷಿಯಲ್ ಡಿಸ್ಟೆನ್ಸನ್ನು ಬಾರ್ಗಳನ್ನು ತಡೆಯೋಕ್ಕಾಗಲ್ಲ. ಆದರೆ
ಇದು ಯಾವುದು ನನಗೆ ಗೊತ್ತಿಲ್ಲ. ಇದನ್ನು ಮದ್ಯ ಪೂರೈಸುವ ಕಡ್ಡಾಯವಾಗಿ ಪಾಲಿಸಬೇಕಾದ ಸೂಚಿಗಳನ್ನ ಪ್ರಕಟಿಸಲಿ ಏನು ಪ್ರಕಟಿಸ್ತಾರೆ. ಆದರೆ ಕಾರ್ಯಾಚರಣೆ ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮುಖ್ಯವಾಗಿ ಪ್ರತಿಶತ 50ರಷ್ಟು ಗ್ರಾಹಕರು ಮಾತ್ರ ಒಳ ಪ್ರವೇಶಿಸಲು ಅವಕಾಶ ನೀಡ್ತೀವಿ ಅಂತ. ನೀವು ಪ್ರತಿಶತ 50 ಅಂತಂದರೆ ಹೇಗೆ ಅದನ್ನು ಕನ್ಸಿಡರ್ ಮಾಡ್ತೀರಿ? ಅಂದರೆ ಬಾರ್ನ ಒಳಗಡೆ ಎಷ್ಟು ಸ್ಥಾನ ಇದೆಯೋ ಅದರ ಪ್ರತಿಶತ 50 ಅಂತ ಅಂದ ಕಾರಣ ಅಲ್ವಾ? ಫೈನ್. ಈಗ ಒಂದು ಬಾರ್ನ ಒಳಗಡೆ 100 ಸೀಟಿಗೆ ಅವಕಾಶ ಇದ್ದರೆ 50 ಜನ ಒಳಗಡೆ ಬರ್ಬೋದು ಅಂತ. ಅವ್ರನ್ನ ದೂರ ದೂರ ಕುಡಿಸಿರ್ತೀರಿ ಸ್ವಾಮಿ. ಕುಡಿದ ಮೇಲೆ ಅವ್ರ ಹತ್ರ ಬರಲ್ಲ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ನಾವು ಅವರು ಹತ್ತಿರ ಬರದಂತೆ ತಡೆಯೋಕ್ಕೆ ಸಾಧ್ಯನಾ? ಗೊತ್ತಿಲ್ಲ. ದೇವರ ಆಟ. ಎನಿವೆ, ರಾಜ್ಯ ಸರ್ಕಾರ ಅಬಕಾರಿ ಇಲಾಖೆಗೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 22,700 ಕೋಟಿ ವರಮಾನ ಗುರಿಯನ್ನು ನಿಗದಿಪಡಿಸಿದೆ. ಆದರೆ ಆರ್ಥಿಕ ವರ್ಷದ ಆರಂಭದಲ್ಲೇ ಲಾಕ್ಡೌನ್ ಕಾರಣ ಪಬ್, ಬಾರ್, ರೆಸ್ಟೋರೆಂಟ್ಗಳನ್ನ ಮುಚ್ಚಲಾಯಿತು. ಇದರಿಂದ ಇಲಾಖೆಯ ವರಮಾನದ ಭಾರಿ ಕೋತ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈವರೆಗೆ 1,435 ಕೋಟಿ ಕೋತ ಆಗಿದೆ ಅಂತ ಹೇಳ್ತಾರೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದೇಶದ ಆರ್ಥಿಕತೆ ಬಹುಮಟ್ಟಿಗೆ ನೀವು ಅಬಕಾರಿ ಆದಾಯ ಅಂತಂದರೆ 22,000 ಕೋಟಿಯನ್ನು ನಿರೀಕ್ಷೆ ಮಾಡಿದ್ದೀರಿ. ಅಂದರೆ ಇದು ಒಟ್ಟಾರೆ ಬಜೆಟ್ನಲ್ಲಿ ಬಹುಮುಖ್ಯವಾದ ಪಾಲು ಅಂತ. ಯಾಕೆಂದರೆ ಕಮರ್ಷಿಯಲ್ ಟ್ಯಾಕ್ಸ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಹಾಗೆಯೇ ನೀವು ಪೆಟ್ರೋಲ್ ಮೇಲೆ ವಿಧಿಸುವ ಸೆಸ್ ಮೇಲೆ ನೀವು ರಾಜ್ಯ ಸರ್ಕಾರಗಳು ಹಣ ಸಂಗ್ರಹಣೆ ಮಾಡುತ್ತವೆ. ಬೇರೆ ಕೇಂದ್ರ ಸರ್ಕಾರ ಕೈ ತೊಳ್ಕೊಬಿಟ್ಟಿದೆ. ಕೇಂದ್ರ ಸರ್ಕಾರ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಏನಪ್ಪ ಹಿಂಗೆ ಮಾಡಿದೆ, ಕೈಲಿ ದೇವ್ರ ಹಿಡ್ಕೊತಿದೆಯಾ ಅಂತ. ಈಗ ಕೇಂದ್ರ ಸರ್ಕಾರ ದೇವರ ಮೇಲೆ ಭಾರ ಹಾಕ್ತಾ ದೇವರನ್ನು ಕೈಲಿ ಹಿಡ್ಕೊಂಡೇ ಕೂತಿದೆ. ಏನೂ ಮಾಡದಿರುವುದಂಥ ಒಂದು ಸ್ಥಿತಿ ಕೇಂದ್ರ ಸರ್ಕಾರ ಹೋಗಿದೆ. ದೇವರಪ್ಪ, ನನಗೊಂದು ಪ್ರಶ್ನೆಗಳಿದೆ ಕಡೆ. ಐ ವಾಂಟ್ ಟು ನೋ ದ್ಯಾಟ್. ಇದು ದೇವರ ಆಟ ಅಂದರೆ ಯಾವ ದೇವರ ಆಟ ಇದು? ನಿರ್ಮಲಾ ಸೀತಾರಾಮನ್ ಆಗಲಿ, ಯಡಿಯೂರಪ್ಪ ಆಗಲಿ, ಮೋದಿ ಅವರೇ, ದೇವರ ಆಟ ಫೈನ್. ನಾನು ಮಹಾನ್ ದೈವ ಭಕ್ತ ಕಣ್ರಿ, ತುಂಬ ದೈವ ಭಕ್ತ. ದೇವರು ಯಾವ ದೇವರ ಭಕ್ತ ಆಟ ಇದು? ಹಿಂದೂ ದೇವರ ಆಟವೇ? ಮುಸ್ಲಿಂ ದೇವರ ಆಟವೇ? ಕ್ರಿಶ್ಚಿಯನ್ ದೇವರ ಆಟವೇ? ಬುದ್ಧಿಸ್ಟ್ಗಳ ಅವ್ರ ದೇವರ ಆಟ? ಯಾವ ದೇವರ ಆಟ ಅನ್ನೋದಾದರೂ ಹೇಳಬೇಕು. ಯಾಕಂದರೆ ನಮ್ಮನ್ನು ಡಿವೈಡ್ ಮಾಡಿಬಿಟ್ಟಿದೆ. ದೇವರು ಒಂದೇ ಅನ್ನೋದಂತೂ ನೀವು ನಂಬಲ್ಲ, BJPಯವರು ನಂಬಲ್ಲ, ನಿರ್ಮಲಾ ಸೀತಾರಾಮನ್ ನಂಬಲ್ಲ, ನನಗೆ ಗೊತ್ತು. ನಿಮಗೆಲ್ಲ ದೇವರು ಬೇರೆ. ಇದು ಹಿಂದೂ ದೇವರ ಆಟ ಆಗಿದ್ದರೆ ಹಿಂದೂ ದೇವರಲ್ಲಿ ನಾವು 33 ಕೋಟಿ ದೇವರಿದ್ದಾರೆ ಕಣ್ರಿ. ಇದರಲ್ಲಿ ಯಾವ ದೇವರ ಆಟ ಇರ್ಬೋದು ಇದು? ರಾಮನ ಆಟವೇ? ಕೃಷ್ಣನ ಆಟವೇ? ಹನುಮಂತನ ಆಟವೇ? ಶಿವನ ಆಟವೇ? ಪಾರ್ವತಿಯ ಆಟವೇ? ಲಕ್ಷ್ಮಿಯ ಆಟವೇ? ಯಾರ ಆಟ ಇದು? ಓಕೆ ಫೈನ್. ಇದು ಹಿಂದೂ ದೇವರ ಆಟ ಅಲ್ಲ ಅಂದರೆ ನೀವು ಇದು ಮುಸ್ಲಿಂ ದೇವರ ಆಟ ಅಂತ ಹೇಳ್ಬಿಡ್ತೀರಿ. ಯಾಕೆಂದರೆ ಕೆಟ್ಟದೆಲ್ಲ ಇದ್ದರೆ ನೀವು ಮುಸ್ಲಿಮ್ರ ಮೇಲೆ ಹಾಕತ್ತಾನೆ. ಮುಸ್ಲಿಂ ದೇವರ ಆಟ ಅನ್ನೋದಕ್ಕೂ ದೇವರಲ್ಲ, ಮುಸ್ಲಿಂ ಒಬ್ಬರೇ ದೇವರು ಅಂತ ಅಲ್ಲ. ಒಬ್ಬರೇ ಅಲ್ಲನ ಆಟನ ಹಂಗೆ ಹೇಳಿದ್ರಿ ನೀವು ತಪ್ಪಿಸ್ಕೊಳಕ್ಕೆ. ಕ್ರಿಶ್ಚಿಯನ್ನಲ್ಲಿ ದೇವರು ಅಂದರೆ ಈ ದೇವ ಪ್ರತಿನಿಧಿಗಳು ಮಾತ್ರ ಇದ್ದಾರೆ ಅಲ್ವಾ? ಯಾವ ಆಟ ಇದು? ಸೊ ಈ ಆಟದ ಮಾತಾಡ್ತಾ ನೀವು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುತ್ತಿದ್ದೀರಿ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ, ನಿಮ್ಮ ಒಳಗಡೆ ದುರಹಂಕಾರ ಇದೆ, ನಿಮ್ಮ ನಡಿಗೆಯಲ್ಲಿ ದುರಹಂಕಾರ ಇದೆ, ಒಳಗೆ ಬಂಡವಾಳ ಇಲ್ಲ ಅಷ್ಟೇ ಅಲ್ವಾ? ನೀವು ಮಾತನಾಡಬೇಕಾದ್ರೆ, ಕೂತ್ಕೋಬೇಕಾದ್ರೆ ಅದು ಎಂಥ ಗೊತ್ತಪ್ಪ. ಬಟ್ ಗೊತ್ತೇನು ಕೊಡಲ್ಲ ನಿರ್ಮಲಾ ಸೀತಾರಾಮನ್ ಅವರೇ. ನೀವು ಕರ್ನಾಟಕಕ್ಕೆ ಬಂದಾಗ ಕುಮಾರಸ್ವಾಮಿ ಸರ್ಕಾರ ಇತ್ತಲ್ಲ, ಮಂತ್ರಿಯವ್ರನ್ನ ಕೊಡಗಿನಲ್ಲಿ ಅಂತ ಅನಿಸುತ್ತೆ, ಅವರು ಮಾನ ಹರಾಜು ಹಾಕಿದ್ರು ಓಪನ್ ಮೀಟಿಂಗ್ನಲ್ಲಿ. ಅದು ದೇವರ ಆಟನ? ಯಾವುದು ದೇವರ ಆಟ? ಈಗ ದೇವರ ಆಟ ಅಂತ ಹೇಳ್ಕೊಂಡೆ ಈಗ ಪಬ್ಬು ಬಾರ್ಗಳು ಪ್ರಾರಂಭ ಆಗ್ತಿವೆ ಅಲ್ವಾ? ಸೊ ಇದು ಪ್ರಾರಂಭ ಆದಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಒಂದು ಹೊರಟೋಗುತ್ತೆ ನೋಡಿ. ಅದರಲ್ಲಿ 28 ದಿನಗಳಲ್ಲಿ ಪ್ರಕರಣ ದುಪ್ಪಟ್ಟು ಅಂತ. ಅಂದರೆ ನಿಮ್ಮ ಇಡೀ ಪ್ಲ್ಯಾನಿಂಗ್ ಏನಿದೆ, ನಿಮ್ಮ ಇಡೀ ಪ್ಲ್ಯಾನಿಂಗ್ ಫೇಲ್ ಆಗಿದೆ. ಯಾವಾಗ ಅತಿ ಕಡಿಮೆ ಕೊರೋನಾ ಪ್ರಕರಣಗಳಿದ್ವೋ ಆಗ ಸಂಪೂರ್ಣವಾಗಿ ಲಾಕ್ಡೌನ್ ಎಲ್ಲ ಮಾಡಿದರೆ ನಿಯಂತ್ರಣ ಮಾಡೋಕ್ಕಾಗಿಲ್ಲ, ಇದು ಫೇಲ್ಡ್ ಅಲ್ವಾ? ಈಗ ಕೇವಲ 28 ದಿನಗಳಲ್ಲಿ ಪ್ರಕರಣ ದುಪ್ಪಟ್ಟಾಗಿದೆ. ಈ ದೇಶದಲ್ಲಿ ಪ್ರತಿದಿನ 70-80 ಸಾವಿರ ಹೊಸ ಪ್ರಕರಣಗಳು ಪತ್ತೆ ಆಗ್ತಿವೆ. ಕರ್ನಾಟಕದಲ್ಲಿ 2-3 ಸಾವಿರ ಪ್ರಕರಣಗಳು ಪತ್ತೆ ಆಗ್ತಿವೆ. ಇಂಥ ಸ್ಥಿತಿಯಲ್ಲಿ ನೀವು ಸಡಲಗೊಳಿಸ್ತಾ ಇದ್ದೀರಿ. ನಿಮಗೆ ಅನಿವಾರ್ಯ. ಐನೋ ಸರ್ಕಾರದ ಕೈಲಿ ದುಡ್ಡಿಲ್ಲ, ದಿವಾಳಿ ಆಗ್ತಿದೆ, ಕೇಂದ್ರ ಸರ್ಕಾರ ನಿಮ್ಗೆ ಬರ್ತಾ ಇಲ್ಲ, ಸಾಲ ತಗೊಂಡೋಗ್ರಿ ಅಂತ. ನೀವು ಸಾಲ ತಗೊಂಡೋಗ್ಬಿಟ್ಟು ಎಲ್ಲೋ ರಾಜ್ಯನೇ ಅಡವಿಡ್ಬೇಕು, ತಗೊಂಡೋಗ್ಬಿಟ್ಟು ಯಾವುದೇ ದೇಶಕ್ಕೆ ಅಡವಿಡ್ಬೇಕು ನಿಮ್ಮ ಲೆವೆಲ್ಲಿಗೆ, ಆ ಹಂತಕ್ಕೆ ಬಂದೋಗ್ಬಿಟ್ಟಿದೆ. ಯು ಲಾಸ್ಟ್. ನೀವು ಸೋತೋಗಿದ್ದೀರಿ. ಅದ್ರ ಒಪ್ಕೊಳ್ಳಲ್ಲ. ಅಹಂಕಾರ
ಈ ದೇವರಾಟನ ಸುಮ್ಮನೆ ಹಿಡಿದಿರಿ. ದೇವರಾಟ ಫೈನ್, ದೇವರಿಗೆ ಜಾಗಟೆ ಹೊಡಿಸಿದ್ರಿ, ದೀಪ ಹಚ್ಚಿರಿ, ಜಾಗಟೆ ಎಸದ್ದು ದೇವರಿಗೆ ಕೇಳಲಿಲ್ಲ, ಕರೋನಾ ಜಾಸ್ತಿ ಆಯಿತು. ದೀಪ ಆರತಿಯ ಬೆಳಗಿರಿ, ಆರತಿಯ ಬೆಳಗು ದೇವರ ಮನಸ್ಸನ್ನು ಬೆಳಗಲಿಲ್ಲ, ಅವನಮ್ಮ ಸಹಾಯಕ ಬರಲೇ ಇಲ್ಲ ಅಲ್ವಾ. ದೇವರೇ ಹೇಳ್ದ ಅಲ್ವಾ, ಏನು ಬಾಬ್ರಿ ಮಸ್ತಿಯನ್ನು ಉರುಳಿಸಿ ಅಂತ, ಅದು ದೇವರಾಟ ಅಲ್ವಾ. ಉರುಳಿಸಿದ್ರಿ. ರಾಮ ಮಂದಿರಕ್ಕೆ ಕಲ್ಲು ಹಾಕಿದ್ರಿ, ರಾಮ ಮಂದಿರಕ್ಕೆ ಕಲ್ಲು ಹಾಕಿದ್ರು. ಆ ದೇವರಾಟ ಹೇಗಿದೆ ನೋಡಿ, ದೇವರು ನಮ್ಮ ರಕ್ಷಣೆ ಬರಲೇ ಇಲ್ಲ. ದೇವಸ್ಥಾನಕ್ಕೆ ಕಲ್ಲು ಬಿತ್ತು, ಆ ದೇವಸ್ಥಾನ ಶಿಲಾನ್ಯಾಸ ಸಮಾರಂಭ ಬಂದವರು ದೇವರು ಬಿಡಲಿಲ್ಲ, ಕೊರೋನಾ ಹೊಡೆಸ್ಕೊಂಡು ಹೋಯ್ತು. ತಿರುಪತಿ ತಿಮ್ಮಪ್ಪ ಬಿಡಲಿಲ್ಲ, ತನ್ನ ಪೂಜಾರಿಗಳಿಗೆ 8-10 ಜನರಿಗೆ ಫಸ್ಟ್ ಕೊರೋನಾ ತಂದು ಹಾಕ್ದ ತಿಮ್ಮಪ್ಪನ ಇದರಲ್ಲಿ. ನಂತರ 300-400 ಜನರಿಗೆ ತಿರುಪತಿಯಲ್ಲಿರೋರಿಗೆ ಕೊರೋನಾ ಬಂತು. ದೇವರ ಹತ್ತಿರ ಇರುವ ಪೂಜಾರಿಗಳಿಗೆ, ಪಾದ್ರಿಗಳಿಗೆ, ಮೌಲ್ಯಗಳಿಗೆ ತಟ್ಟಬಾರ್ದಾಗಿತ್ತು ಕೊರೋನಾ. ದೇವರು ಅವ್ರನ್ನ ಬಿಟ್ಟಿಲ್ಲ. ದೇವ್ರಿಗೆ ಮೊದಲೇ ಸಿಟ್ಟಿರೋದೇ ಪೂಜಾರಿಗಳು, ಭವಿಷ್ಯ ನುಡಿಯೋರು, ಪಾದ್ರಿಗಳು, ಮೌಲ್ಯಗಳ ಮೇಲೆ ಅನ್ನುವ ನಮನ ಕಾಣ್ತಾ ಇದೆ. ಮಂತ್ರಿ ಶಾಸಕರಲ್ಲಿ ಬಿಡಲಿಲ್ಲ ದೇವರು, ಅವನಿಗೆ ಸಿಟ್ಟಿರುವುದು ಮಂತ್ರಿಗಳ ಮೇಲೆ, ಶಾಸಕರ ಮೇಲೆ. ಇಂಡಸ್ಟ್ರಿಯಲಿಸ್ಟ್ಗಳನ್ನು ಬಿಟ್ಟಿಲ್ಲ ದೇವರು, ಅವರಿಗೂ ಕೊರೋನಾ ಕೊಟ್ಟ. ಎಂಥ ದೇವರ ಆಟ ಇದು ಅಂತ. ಸರ್ಕಾರ ಎಟ್ಲೀಸ್ಟು, ನಾನು ಒಂದು ಮಾತನ್ನು ಹೇಳಿದ್ದೆ, ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗ್ತಿದ್ದೀವಿ ಅಂತ. ನನಗದರಲ್ಲಿ ಯಾವ ಅನುಮಾನವೂ ಕಾಣ್ತಾ ಇಲ್ಲ. ಇವತ್ತಿನ ದಿನ ಮಂತ್ರಿಗಳು ಮಾತನಾಡುವ ರೀತಿ, ತಮ್ಮ ಜವಾಬ್ದಾರಿಯನ್ನು ತಪ್ಪಿಸಿಕೊಳ್ಳುವ ಬಗೆ, ಈಗ ಅಂತಿಮವಾಗಿ ಮಾಡೋದೆಲ್ಲ ಮಾಡಿಬಿಟ್ಟು ದೇವರ ಮೇಲೆ ಭಾರ ಹಾಕಿ ಕುಳಿತುಕೊಳ್ಳುವಂಥ ಸ್ಥಿತಿ. ಇದು ವೈಫಲ್ಯ ಅಲ್ವಾ? ಈ ವೈಫಲ್ಯವನ್ನು, ನಿಮ್ಮ ವೈಫಲ್ಯ ತಗೊಂಡು ದೇವ್ರ ತಲೆ ಕಟ್ತೀರಾ ಅಲ್ವಾ? ಹತಾಶೆಯ ಪರಮಾವಧಿಯಲ್ಲಿ ನೀವಿದ್ದೀರಿ ಅಲ್ವಾ? ನಿಮಗೆ ಆರ್ಥಿಕತೆಯನ್ನು ಹೇಗೆ ಸುಧಾರಿಸಬೇಕು ಅನ್ನೋದು ಗೊತ್ತಿಲ್ಲ. ನೀವು ಒಂದು ರೀತಿಯದು ಹುಚ್ಚು ಆಡಳಿತ ಅಂತ ನನಗೆ ಅನ್ಸೋಕ್ಕೆ ಶುರುವಾಗಿದೆ. ನಾನು ಬಹಳ ಸಂದರ್ಭದಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ತಜ್ಞರನ್ನ ಕರೆದು ಮಾತನಾಡಿ, ಮನಮೋಹನ್ ಸಿಂಗ್ ಅವರನ್ನು ಕರೆದ ಅಡ್ವೈಸ್ ತಗೊಳ್ಳಿ, ಚರ್ಚೆ ಮಾಡಿ. ಯಾಕಂದರೆ ದೇಶ ನಮ್ಮೆಲ್ಲರಿಗಿಂತ ದೊಡ್ಡದು. ಅಹಂಕಾರ, ನಿರ್ಮಲಾ ಸೀತಾರಾಮ್ ಅವರ ಅಹಂಕಾರ ಎಲ್ಲಿದೆ ಅಂತಂದರೆ, ಅವರಿಗೆ ಮೊದಲನೇದಾಗಿ ಅವರ ಮನಸ್ಥಿತಿಯನ್ನು ನೀವು ಗಮನಿಸ್ತಾಬೇಡಿ. ಅದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಟ್ರೋಲ್ ಆಗ್ತಿದೆ ಅಲ್ವಾ. ಸೊ ಈರುಳ್ಳಿ ಬೆಲೆ ಹೆಚ್ಚಾಗಿದೆ ಅಂದರೆ ನಾನು ಈರುಳ್ಳಿ ತಿನ್ನಲ್ಲ ಅಂದ್ಬಿಟ್ರಲ್ಲ, ಎಂಥ ದುರಹಂಕಾರ ನೋಡಿ. ನಾನು ತಿನ್ನಲ್ಲ, ನೀವು ತಿನ್ನಬೇಡಿ, ಈರುಳ್ಳಿ ಒಳ್ಳೆಯದಲ್ಲ, ಬ್ರಾಹ್ಮಣ ಮನಸ್ಸು, ವೈದಿಕ ಮನಸ್ಸು, ನಾಗ್ಪುರದ ಮನಸ್ಸು, ಕೇಶವ ಶಿಲ್ಪದ ಮನಸ್ಸು ಅಲ್ರಿ. ಈರುಳ್ಳಿ ಬೇಕೋ ಬೇಡೋ ಅನ್ನೋದು ತಿನ್ನೋದು ನಮ್ಮ ಹಕ್ಕು ಕಣ್ರಿ. ಅದನ್ನು ಕಡಿಮೆ ಬೆಲೆಗೆ ಕೊಡಿಸ್ಬೇಕಾದ ನಿಮ್ಮ ಕರ್ತವ್ಯ ಕಣ್ರಿ. ನಿಮಗೆ ಹಕ್ಕು ಮತ್ತು ಕರ್ತವ್ಯದ ನಡುವಿನ ವ್ಯತ್ಯಾಸನೇ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಗೊತ್ತಿಲ್ಲ. ದುರಹಂಕಾರ, ದುರಹಂಕಾರ, ದುರಹಂಕಾರ. ಆ ದುರಹಂಕಾರದಿಂದಲೇ ಈ ದೇವರ ಆಟದ ಮಾತುಗಳು ಬಂದಿದ್ದು. ಸೊ ಕ್ಲಬ್ ಪಬ್ ಬಾರು ಪ್ರಾರಂಭ ಆಯಿತು. ಇನ್ನೇನು ಗೊತ್ತಿರುವ ಹಾಗೆ 10 ವರ್ಷದ ಮೇಲ್ಪಟ್ಟ ಮಕ್ಕಳ ಶಾಲೆ ಕೂಡ ಸದ್ಯದಲ್ಲೇ ಪ್ರಾರಂಭ ಆಗುತ್ತೆ ಅನ್ನೋ ಮಾತಿದೆ. ಹಾಗೆಯೇ ನವಂಬರ್ ಹೊತ್ತಿಗೆ ಏನು ಪ್ರೀ ಪ್ರೈಮರಿ ಸ್ಕೂಲ್ ಏನಿದೆ, LKG UKG ಇದು ಕೂಡ ಪ್ರಾರಂಭ ಆಗುತ್ತೆ ಅಂತಿದ್ದಾರೆ. ಸೊ ಇಡೀ ಚಟುವಟಿಕೆ ನಾರ್ಮಲ್ ಸ್ಥಿತಿಗೆ ಮರಳುತ್ತಾ ಇದೆ. ಅದಕ್ಕೆ ಬಹುಮುಖ್ಯವಾದ ಕಾರಣ ಆರ್ಥಿಕ ಕುಸಿತ ಆಗಿದೆ. ನೀವು ಆರ್ಥಿಕವಾಗಿ ಸದೃಢವಾಗಿರದ ಹೊರತು ನೀವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಯಾವುದೋ ಒಂದು ಡಿಸ್ಕಷನನ್ನು ಆರ್ಥಿಕತೆಗೆ ಸಂಬಂಧಪಟ್ಟದ ಒಂದು ವಿದೇಶಿ ಮಾಧ್ಯಮದಲ್ಲಿ ನಿನ್ನೆ ನಾನು ನೋಡ್ತಾ ಇದ್ದೆ. ಸೊ ಅವರು ಚರ್ಚೆ ಮಾಡ್ತಾ ಇದ್ದದ್ದು ಬಹಳ ಪ್ರಮುಖವಾದ ವಿಚಾರ ಭಾರತ ಮತ್ತು ಚೀನಾದ ನಡುವಿನ ಸಂಘರ್ಷದ್ದಾಗಿತ್ತು. ಈ ವಿಚಾರವನ್ನು ನಾನು ನಿನ್ನೆ ಸ್ವಲ್ಪ ಮಾತನಾಡಿದ್ದೇನೆ, ಚರ್ಚೆ ಬಗ್ಗೆ ಮಾತನಾಡಿಲ್ಲ. ಆ ಚರ್ಚೆಯಲ್ಲಿ ಭಾರತ ಈ ತಕ್ಷಣ ಚೀನಾವನ್ನು ಎದುರಿಸೋದಕ್ಕೆ ಮಾಡಬೇಕಾದ ಕೆಲಸ ಏನು ಅಂತಂದರೆ, ತನ್ನ ಆರ್ಥಿಕತೆಯನ್ನು ಸದೃಢಗೊಳಿಸಬೇಕು, GDP ಏರಬೇಕು ಅಂತ. ಈ ಕೊರೋನಾದ ನಡುವೆ ಕೂಡ ಚೀನಾ ತನ್ನ ಆರ್ಥಿಕತೆಯನ್ನು ಸದೃಢಗೊಳಿಸ್ತಾ ಇದೆ. ಅದರ ಅಭಿವೃದ್ಧಿಯ ಪ್ರಮಾಣ ಚೀನಾದ ಜಾಸ್ತಿ ಆಗ್ತಾ ಇದೆ. ವಿಶ್ವದ ಹಲವು ರಾಷ್ಟ್ರಗಳೇನಿವೆ ಅವರ ಆರ್ಥಿಕತೆ ಏನಿದೆ, ಆರ್ಥಿಕತೆ ಸದೃಢವಾಗ್ತಾ ಇದೆ. ನಿರೀಕ್ಷೆಯಷ್ಟು ಕೊರೋನಾ ಎಫೆಕ್ಟ್ ಆಗಿಲ್ಲ. ಆದರೆ ಭಾರತ ಆರ್ಥಿಕತೆ GDP ಮೈನಸ್ಗೆ ಹೋಗಿ ನಿಂತಿದೆ. ಸೊ ಇಂಥ ಸ್ಥಿತಿಯಲ್ಲಿ ನಮ್ಮ GDP ಇಷ್ಟು ಕುಸಿದಿರುವ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಕೂಡ ನಮ್ಮಿಂದ ದೂರ ಆಗ್ತಾರೆ. ನಾನು ಈ ಮಾತುಗಳನ್ನು ಯಾವುದೋ ಹೇಳಿದ್ನಲ್ಲಿ ಚರ್ಚೆಯಲ್ಲಿ ನೋಡೋದು ನಿಜ. ಅದು ನಿಮ್ಮ ಕೈಲಿ ದುಡ್ಡಿದ್ರೆ ಜನ ನಿಮ್ಮ ಹತ್ರ ಇರ್ತಾರೆ.
ದುಡ್ಡಿಲ್ದಿದ್ರೆ ಯಾರೂ ಇರಲ್ಲ, ನೆಂಟರಿಟ್ಟರು ಇರಲ್ಲ, ಬಂಧು ಬಾಂಧವರು ಇರಲ್ಲ, ಸ್ನೇಹಿತರು ಇರಲ್ಲ. ಇದು ಒಬ್ಬರು ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿದ್ದಲ್ಲ, ದೇಶಕ್ಕೆ ಕೂಡ ಸೀಮಿತ ಆಗಿತ್ತು. ನಾವು ಇದೆಲ್ಲ ದೇವರಾಟ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. GDP ಹೆಚ್ಚಾಗೋದಕ್ಕೆ ಏನು ಮಾಡಬೇಕೋ ಮಾಡಬೇಕಾಗಿತ್ತು. ಆದರೆ ಕ್ಲೂಲೆಸ್ ಅಂತ ಇಂಗ್ಲೀಷ್ನಲ್ಲಿ ಒಂದು ವರ್ಡ್ ಇದೆ. ಈ ಸರ್ಕಾರ ಕ್ಲೂಲೆಸ್ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದೇವರ ಆಟ ಅಂದ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಇವರು ಆಟ ಆಡ್ತಿದ್ದಾರೆ ಅಷ್ಟೇ ಅಲ್ವಾ. ಆರ್ಥಿಕತೆ ಸದೃಢಗೊಳಿಸ್ತಿದ್ರೆ ಈಗ ಚೀನಾದ ಗಲಾಟೆ ನಂತರ ನೋಡಿ, ಭಾರತ ಆರ್ಥಿಕತೆ ಕುಸಿತಾ ಇರುವ ಸಂದರ್ಭದಲ್ಲಿ ಭಾರತದ ಜೊತೆ ಯಾರೂ ಗಂಭೀರವಾಗಿ ನಿಂತಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಮೇರಿಕ ಎಂತಹ ಬೆಂಬಲ ಕೊಡ್ತೀನಿ ಅಂದರೂ ಶಸ್ತ್ರಾಸ್ತ್ರಗಳನ್ನು ಕೊಡಬಹುದೇ ಹೊರತು ಭಾರತದ ಪರವಾಗಿ ಚೀನಾದರೆ ಯುದ್ಧ ಮಾಡಲ್ಲ. ಯಾಕಂದರೆ ಅವ್ರ ಟ್ರೇಡ್ ಅಗ್ರಿಮೆಂಟ್ ಎಲ್ಲ 1000 ಇದೆ. ಜಪಾನು ಅಂತಹ ಒಂದು ಜಗಳ ಚೀನಾ ಜೊತೆಗೆ ಇದ್ದರೂ ಕೂಡ ಅದು ಸಂಪೂರ್ಣವಾಗಿ ಭಾರತದ ಜೊತೆ ನಿಲ್ಲಾರದು. ಆಸ್ಟ್ರೇಲಿಯಾಕ್ಕೆ ಅಷ್ಟು ಜಗಳ ಇದ್ದರೂ ನಿಲ್ಲಾರದು. ಯಾಕೆಂದರೆ ಭಾರತದ ಆರ್ಥಿಕತೆ ಯಾವಾಗ ಕುಸಿತಾ ಇದೆಯೋ, ಕುಸಿಯುತ್ತಿರುವಾಗ ನಮ್ಮ ಸ್ನೇಹಿತರೆಲ್ಲ ನಮ್ಮಿಂದ ದೂರ ಹೋಗ್ತಾರೆ. ಎಸ್, ಆದ್ದರಿಂದ ನೀವು ದೇವರಾಟ ಅನ್ನುವುದನ್ನು ನಿಲ್ಲಿಸಿ ಆರ್ಥಿಕತೆ ಸದೃಢಗೊಳಿಸೋಕ್ಕೆ ಪ್ರಾರಂಭ ಮಾಡಬೇಕು. ಇಟ್ ಈಸ್ ನಾಟ್ ಸೋ ಈಸಿ. ಈಗ ಒಂದು ಕೊರೋನಾ ತಡೆಗಟ್ಟೋದಕ್ಕೆ ಏನು ಮಾಡಬೇಕು, ಹಾಗೆಯೇ ಆರ್ಥಿಕತೆ ಸದೃಢಗೊಳಿಸೋದಕ್ಕೆ ಏನು ಮಾಡಬೇಕು, ಇದನ್ನೇ ಬ್ಯಾಲೆನ್ಸ್ ಮಾಡೋದು ಹೇಗೆ? ಒಂದು, ನೀವು ಕೊರೋನಾ ಇಂಡಿಯಾ ಅಂತ ದೇಶದಲ್ಲಿ ನೀವು ಮಾಸ್ಕ್ ಹಾಕ್ಕೊಂಡು ಹೋಗಿ ಅಂದರೆ ಮುಚ್ಕೊಂಡು ಹೋಗಲ್ಲ ನಮ್ಮ ಜನ, ಕುದಿಗೆ ಹಾಕ್ಕೊಂಡು ಹೋಗ್ತಾರೆ. ನಾನು ಮೊನ್ನೆ ಯಾರೋ ನೋಡ್ತಾ ಇದ್ದೆ, ಒಂದು ಹೋಟೆಲ್ ಹತ್ರ ನಿಂತಿದ್ದೆ ನಮ್ಮ ಏರಿಯಾದಲ್ಲಿ. ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಬಂದರು. ಟೀ ಕುಡಿಬೇಕಾದ್ರೆ ಮಾಸ್ಕ್ ತೆಗೆದ್ರು, ನಂತರ ಮಾಸ್ಕ್ ಕುದಿಗೆ ಹಾಕ್ಕೊಂಡು ಮಾತಾಡ್ತಾನೆ ಇದ್ರು 10 ಜನ. ಸೊ ಇಂಥ ಸಿಚುವೇಶನ್ ನಮಗೆ ಸೋಷಿಯಲ್ ಜವಾಬ್ದಾರಿ ಇಲ್ಲ. ನಮ್ಮ ಕರ್ತವ್ಯ ಎಲ್ಲದಕ್ಕೂ ದೇವರಾಟ ಅಂದ್ಬಿಟ್ಟು ನಾನೇನು ಮಾಡೋಕ್ಕಾಗ್ತದೆ, ಸತ್ರ ದೇವರಾಟ ಅಂತ. ಇದು ದೇವರಾಟದ ಸಮಸ್ಯೆ, ದೇವರ ಸಮಸ್ಯೆ ಅಲ್ಲ, ಮನುಷ್ಯರ ಸಮಸ್ಯೆ. ಇಂಥ ಸ್ಥಿತಿಗೆ ಬಂದು ಕೂತಿದ್ದೀವಿ. ಈಗ ನಾನಿವತ್ತು ಇನ್ನೂ ಹಲವು ವಿಚಾರ ಮಾತಾಡಬೇಕಾಗಿತ್ತು. ಅದರ ಕ್ಲಬ್ ಆಫ್ ಬಾರ್ ಶುರು ಅನ್ನೋದೇನಿದೆಯಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇದು ಪ್ರಾರಂಭ ಆಗೋ ಸರಿಯೋ ತಪ್ಪೋ ಅಂತ ನಾವು ಚರ್ಚೆ ಮಾಡೋದು ಬೇರೆ. ಆದರೆ ಇದರಿಂದ ಸೋಷಿಯಲ್ ಡಿಸ್ಟೆನ್ಸ್ ಮತ್ತು ಫಿಸಿಕಲ್ ಡಿಸ್ಟೆನ್ಸ್ ಎರಡೂ ಕೂಡ ಸಾಧ್ಯ ಆಗಲ್ಲ. ಕೊರೋನಾ ಇನ್ನಷ್ಟು ವೇಗವಾಗಿ ಹಬ್ಬುತ್ತೆ ಅಂತ ನನಗೇನು ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಕೊರೋನಾ ವೈರಸ್ಗೆ ಬೇಜಾರಾಗಬೇಕು, ಅದೇ ದುರ್ಬಲವಾಗಬೇಕು. ಅದು ದುರ್ಬಲವಾಗದ ಹೊರತು ನಾವು ಸಬಲರಾಗಲ್ಲ. ನಮಗೆ ಕೊರೋನಾ ವೈರಸನ್ನು ದುರ್ಬಲಗೊಳಿಸುವ ಯಾವ ಶಕ್ತಿಯೂ ಇಲ್ಲ. ಯಾಕಂದರೆ ಮಾನಸಿಕವಾಗಿ ನಾವು ದುರ್ಬಲರಾಗಿದ್ದೇವೆ, ಆಡಳಿತಾತ್ಮಕವಾಗಿ ನಾವು ದುರ್ಬಲರಾಗಿದ್ದೇವೆ, ಆರ್ಥಿಕವಾಗಿ ನಾವು ದುರ್ಬಲರಾಗಿದ್ದೇವೆ. ನಾವು ಎಲ್ಲರೂ ದೇವರ ಮೇಲೆ ಭಾರ ಹಾಕ್ಬಿಟ್ಟು ಸುಮ್ಮನಿರೋ ಜನ. ದೇವರಲ್ಲೂ ಕೂಡ ದೇವರು ಒಬ್ಬ ಅಂತ ನಾನು ನಂಬಲ್ಲ. ಜಾತಿ ಧರ್ಮಗಳ ಆಧಾರದ ಮೇಲೆ ದೇವರನ್ನು ಕೂಡ ಡಿವೈಡ್ ಮಾಡಿಬಿಟ್ಟು ಈ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಾಚನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಸಬ್ಜೆಕ್ಟ್ ಒಂದು ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.